ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನ್ನ ಸಿಸ್ಟರ್ ಮನೇಲಿ ಒಂದು ಪೂಜೆ ಇದೆ, ಚೌಡಿ ಪೂಜೆ. ಅದಕ್ಕೋಸ್ಕರ ಕೋಳಿ ಬೇಕು ಅಂತ ಹೇಳಿದ್ರು, ನಾಟಿ ಕೋಳಿ. ನಮ್ಮೂರ ಸಂತೆಯಲ್ಲಿ ನಾಟಿ ಕೋಳಿಗಳು ಸಿಗುತ್ತೆ. ಲಾಸ್ಟ್ ಟೈಮೆಲ್ಲ ನಮ್ಮ ಕೋಳಿನೆಲ್ಲ ನಾನು ಅಲ್ಲಿಂದನೇ ತೊಗೊಬಂದಿರೋದು. ಹಾಗಾಗಿ ಸಂತೆಯಲ್ಲಿ ಕೋಳಿ ತರೋಣ ಅಂತ ಹೇಳಿ ಸಂತೆಗೆ ಬಂದಿದ್ದೆ. ಇಲ್ಲಿ ಬಂದು ನೋಡಿದ್ರೆ ಹುಂಜಗಳೆಲ್ಲ ಖಾಲಿ ಆಗಿಬಿಟ್ಟಿದೆ. 13 ಹುಂಜ ತೊಗೊಬಂದಿದ್ರಂತೆ. ಬೆಳಗ್ಗೆ 10 ಗಂಟೆಗೆ ಸಂತೆಗೆ ಬಂದಿದ್ದೀನಿ. ನೋಡಿದ್ರೆ ಎಲ್ಲ ಖಾಲಿ ಆಗಿಬಿಟ್ಟಿದೆ. 2 ಹುಂಜಗಳು ಬೇಕಿತ್ತು. ನೋಡಿದ್ರೆ ಹ್ಯಾಟೆಗಳು ಮಾತ್ರ ಇದೆ, ಹುಂಜ ಇಲ್ಲ. ಮನೇಲಿ ಕೋಳಿಗಳಿದೆ, ಮನೆ ಹತ್ರ ಬಂದರೆ ಕೋಳಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಂಬರ್ ಇಸ್ಕೊಂಡು ಅಲ್ಲಿಂದ ಹೊರಟೆ. ಈ ಒಂದು ಕೋಳಿಗಳೇನಿದೆ ಹ್ಯಾಟೆಗಳು, ಇದಕ್ಕೆ 2 ಕೋಳಿಗೆ 1500 ಅಂತ ಹೇಳ್ತಿದ್ರು. ಸಂತೆಯಲ್ಲಿ ಕಬ್ಬಿನ ಜ್ಯೂಸ್ ಸಿಗುತ್ತೆ. ಇದನ್ನು ಕುಡಿದು ತುಂಬ ದಿನ ಆಗಿತ್ತು. ಹಾಗಾಗಿ ಒಂದು ಲೋಟ ಕುಡ್ಕೊಂಡು ಮನೆ ಕಡೆಗೆ ಹೊರಟೆ. ಮನೆಗೆ ಬರೋಷ್ಟರೊಳಗೆ ಮತ್ತೆ ಫೋನ್ ಮಾಡಿದ್ರು ಅವರು ಫೋನ್ ನಂಬರ್ ಕೊಟ್ಟಾಗ ನಾನು ಮಿಸ್ ಕಾಲ್ ಕೊಟ್ಟಿದ್ದೆ. ಅದೇ ನಂಬರ್ಗೆ ಫೋನ್ ಮಾಡಿ ಕೋಳಿ ತೊಗೊಬಂದಿದ್ದೀವಿ ಬನ್ನಿ ಅಂತ ಹೇಳಿದರು. ಹಾಗಾಗಿ ಮತ್ತೆ ಸಂತೆ ಕಡೆಗೆ ಹೊರಟೆ. ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಯ್ತು. ಹಾಗಾಗಿ ಮನೆಗೆ ತೊಗೊಬಂದ್ಮೇಲೆ ವೀಡಿಯೋನ ಮಾಡಿದ್ದೀನಿ. ಇವ್ರ ಹತ್ರ ಕೇವಲ ಒಂದು ಕೋಳಿ ಮಾತ್ರ ಸಿಕ್ತು, ಹುಂಜ. ಇದಕ್ಕೆ 1500 ಹೇಳ್ತಾಯಿದ್ರು, 1300 ರೂಪಾಯಿ ಅಂತ ಹೇಳಿ. ನನಗೆ ಪರಿಚಯ ಇರೋ ಒಬ್ಬರನ್ನ ನನ್ನ ಜೊತೆ ಕರ್ಕೊಂಡು ಹೋಗಿದ್ದೆ. ಅವರು ಬಂದು ಹೆಚ್ಚು ಕಡಿಮೆ ಮಾಡಿ 750 ರೂಪಾಯಿಗೆ ಈ ಕೋಳಿನ ಕೊಡಿಸಿದ್ರು. ನೋಡ್ಬೋದು ಕೋಳಿ ಹೇಗಿದೆ ಅಂತ ಹೇಳಿ. ಹರಕೆಗೆ ಕೊಡೋದಕ್ಕಲ್ವ, ಹಾಗಾಗಿ ಒಂದು ಮೀಡಿಯಮ್ ಸೈಜ್ ಕೋಳಿ ಸಾಕು ಅಂತ ಹೇಳಿದರು. ಬೇರೆ ಕಡೆ ಎಲ್ಲೂ ಕೋಳಿ ಸಿಗಲಿಲ್ಲ. ಹಾಗಾಗಿ ನಮ್ಮನೇಲೇ ಇದ್ದಂತಹ ಒಂದು ಕೋಳಿನ ಅವ್ರಿಗೆ ಕೊಟ್ವಿ. ಟೋಟಲ್ 2 ಕೋಳಿನ ಕೊಟ್ವಿ. ಸಂತೆಯಿಂದ ತೊಗೊಬಂದ್ವಲ್ಲ, ಸೇಮ್ ಅಷ್ಟೇ ಸೈಜಲ್ಲಿತ್ತು ಈ ಕೋಳಿ. ನಮ್ಮ ಅಕ್ಕನ ಮನೆಗೆ ಕೊಡಬೇಕಾಗಿರೋದ್ರಿಂದ ಫ್ರೀಯಾಗೆ ಕೊಟ್ವಿ. ಇದಕ್ಕೇನು ದುಡ್ಡೇನು ಇಸ್ಕೊಂಡಿಲ್ಲ ನಾವು. ನಮ್ಮೂರು ಕಡೆ ಎಲ್ಲ ಕೋಳಿಗಳನ್ನ ಸಾಕೋರು ಕಡಿಮೆ ಆಗಿದ್ದಾರೆ. ಹಾಗಾಗಿ ಕೋಳಿಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಆದರೆ ಕೋಳಿಗಳು ಸಿಗ್ತಾ ಇಲ್ಲ. ಇದರಿಂದ ಪ್ರೈಸ್ ಬಂದು ಜಾಸ್ತಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಇನ್ನೂ ರೇಟ್ ಬಂದು ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲರೂ ಈಗ ಹಳ್ಳಿ ಬಿಟ್ಟು ಸಿಟಿ ಕಡೆ ಸೇರ್ತಾ ಇದ್ದಾರೆ. ನಾಟಿ ಕೋಳಿ ಬಿಸ್ನೆಸ್ ಮಾಡಿದ್ರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಮುಂದಕ್ಕೆ. ಇನ್ನು ಮುಂದಿನ ದಿನಗಳಲ್ಲಿ ನಾಟಿ ಕೋಳಿಯಿಂದ ಇನ್ನೂ ಹೆಚ್ಚಿನ ಆದಾಯನ ಮಾಡ್ಬೋದು.